ಸಭಾಸದರೇ, ಇಂದಿನ ಯುವಕರೇ ನಮ್ಮ ಭವ್ಯ ಭಾರತದ ಭವಿಷ್ಯತ್ತಿನ ನಾಯಕರು ಎನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು 1953ರಲ್ಲಿ ರೈತ ಸಂಘ ಎಂದು ನಾಮಾಂಕಿತಗೊಂಡು ಮುಂದಿನ ದಿನಗಳಲ್ಲಿ ಯುವಕ ಮಂಡಲ ಸಾಣೂರು ಎಂದು ನಾಮಾಂಕಿತಗೊಂಡು 70 ಸಂವತ್ಸರಗಳನ್ನು ಕಳೆದು 71ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿರುವಂತಹ ಈ ಯುವಕ ಮಂಡಲ ನಡೆದು ಬಂದಂತಹ ದಾರಿಯನ್ನು ಈಗಾಗಲೇ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ರು. ಈ ನಡೆದು ಬಂದಂತಹ ದಾರಿಯನ್ನು ನೋಡುವಾಗ ಇವರು ಕೇವಲ ಎಲ್ಲ ಕ್ಷೇತ್ರಗಳಲ್ಲಿಯೂ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಕ್ರೀಡೆ, ಆರೋಗ್ಯ ಎಲ್ಲ ಕ್ಷೇತ್ರಗಳ ಮೇಲೆ ಗಮನವನ್ನು ಇಟ್ಟು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದವರು. ಸಂಘ ಮನುಷ್ಯ ಏಕಾಂಗಿಯಾಗಿ, ಅಂದರೆ ಅವನು ಸಂಘಜೀವಿ, ಏಕಾಂಗಿಯಾಗಿ ಬದುಕಲಾರ. ಆದರೆ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತಿದ್ರೆ ಆ ಸಂಘದಲ್ಲಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದಂತಹ ಭಾವನೆಗಳು, ಕಲ್ಪನೆಗಳು, ಅಭಿಪ್ರಾಯಗಳು, ಯೋಜನೆಗಳು ವಿಭಿನ್ನವಾಗಿರ್ತವೆ. ಆದರೆ ಒಂದು ಸಂಘಟನೆ, ಒಂದು ಸಂಘಕ್ಕೆ ಬಂದಾಗ ಆ ಅಭಿಪ್ರಾಯಗಳನ್ನು ಎಲ್ಲರೊಂದಿಗೆ ಹೊಂದಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಿರ್ಬೋದು, ಏನೇ ಒಂದು ಪ್ರಾಜೆಕ್ಟ್ಗಳನ್ನು ಮಾಡಬೇಕಾದ್ರೆ ಎಲ್ಲರೂ ಒಮ್ಮತದಿಂದ ಅದನ್ನು ಪ್ರಾಕ್ಟಿಕಲ್ಗೆ ತರಬೇಕಾದ್ರೆ ಖಂಡಿತವಾಗ್ಲೂ ಅದಷ್ಟು ಸುಲಭದ ಕೆಲಸವಲ್ಲ. ಇವತ್ತು ಯುವಕ ಮಂಡಲ ಸಾಣೂರು 120 ಸದಸ್ಯರನ್ನು ಒಂದು ಹೊಂದಿದೆ ಅಂತ ಹೇಳಿದರೆ, ಅವರು ಮಾಡಿದಂತಹ ಪ್ರತಿಯೊಬ್ಬರು ಅಧ್ಯಕ್ಷರಿಗೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತಹ ಸದಸ್ಯರು, ಇವರೆಲ್ಲರ ಒಂದು ಸಹಕಾರ, ಒಮ್ಮತ ಇದರ ಹಿಂದೆ ಖಂಡಿತವಾಗಿಯೂ ಇದೆ. ಇವರ ಏನು ಒಂದು ಮಂಡಲದ ಪ್ರತಿಜ್ಞೆ ಇದೆ, ನನ್ನ ಮಂಡಲ ನನ್ನ ಸರ್ವಸ್ವ, ನನ್ನ ಹಳ್ಳಿ ನನಗೆ ಪ್ರಾಣ, ಇದನ್ನು ಏನು ಅವರು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದಾರೆ, ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಪ್ರತಿಯೊಬ್ಬ ಸದಸ್ಯರು ಕೂಡ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ತನ್ನ ಒಂದು ಸಂಘಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದಾಗ ಮಾತ್ರ ಇಷ್ಟೊಂದು ಕಾರ್ಯಕ್ರಮಗಳನ್ನು, ಇಷ್ಟೊಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ. ಎಲ್ಲ ಆಗಮಿಸಿದ ಬಂಧುಗಳು ಚಪ್ಪಾಳೆಯ ಮುಖಾಂತರ ಈ ಸಂಘದ ಪ್ರತಿಯೋರ್ವರನ್ನು ಅಭಿನಂದಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. 71ನೇ ವಾರ್ಷಿಕೋತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸಾಣೂರು, ಕಾರ್ಕಳ ತಾಲೂಕು